ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ವುಮನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಈಗ ಫ್ಯಾಷನ್ ಡಿಸೈನ್ ಅಲ್ಲಿ ಏನಿರುತ್ತೆ. ಫಸ್ಟ್ ನೀವು ಇಷ್ಟ ದಿನ ಈಗ ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ರಿ ಅಲ್ವಾ, ಟೈಲರ್ಗೂ ಫ್ಯಾಷನ್ ಡಿಸೈನರ್ಗೂ ಏನು ವ್ಯತ್ಯಾಸ, ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಅನ್ನೋದು ಇವತ್ತಿನ ಕ್ಲಾಸಲ್ಲಿ ಇರುತ್ತೆ. ಓಕೆ, ಇಂಗ್ಲಿಷ್ ಬೇಕಾ ಕನ್ನಡ ಬೇಕಾ? ಕನ್ನಡ. ಓಕೆ, ಎಲ್ರಿಗೂ ಅರ್ಥ ಆಗೋ ಥರ ಕನ್ನಡದಲ್ಲೇ ಹೇಳ್ತೀನಿ. ಓಕೆನಾ? ನಾನು ಓದಿಲ್ಲ, ನಾನು ಬರ್ದಿಲ್ಲ, ಏನು ತಲೆನೇ ಕೆಡಿಸ್ಕೋಬೇಡಿ. ತಲೆಯಲ್ಲಿ ಬುದ್ಧಿ ಇದ್ರೂ ಸಾಕು, ನಾವು ಚೆನ್ನಾಗಿ ಕಲಿತೀವಿ ಅಂದರೆ ಸಾಕು, ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು. ಕೆಲವರು ಇನ್ಸ್ಟಿಟ್ಯೂಟ್ ಅಂದರೆ ಫ್ಯಾಷನ್ ಡಿಸೈನ್ ಅಂದರೆ ಇಂಗ್ಲೀಷಲ್ಲೇ ಇರುತ್ತೆ, ನಾವು ಕಲಿಯೋಕ್ಕಾಗಿಲ್ಲ, ನಾವು ಓದಿಲ್ಲ ಅನ್ನೋದು ತಲೆಯಲ್ಲಿ ಬರಬಾರ್ದು. ಹಾಗಾಗಿ ನಾವು ಕೂಡ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ಕೊಡ್ತೀವಿ. ಓಕೆ, ಫಸ್ಟ್ ಒಂದು ಏನೆಲ್ಲ ಇರುತ್ತೆ? ಫಸ್ಟ್ ಒಂದು ಫ್ಯಾಬ್ರಿಕ್ ಸೈನ್ಸ್ ಆ್ಯಂಡ್ ಕೇರ್, ಅಂದರೆ ಫ್ಯಾಬ್ರಿಕ್ ನಾಲೆಡ್ಜ್. ನಿಮಗೆ ಗೊತ್ತಿದೆ ಅಲ್ವಾ, ಎಷ್ಟು ಥರದ ಫ್ಯಾಬ್ರಿಕ್ಗಳಿರುತ್ತೆ, ಆ ಫ್ಯಾಬ್ರಿಕ್ ಬಗ್ಗೆ ಏನೇನಿರುತ್ತೆ, ಯಾವ್ಯಾವ ಥರದ್ದು ಫ್ಯಾಬ್ರಿಕ್ಗಳಿರುತ್ತೆ, ಅದ್ರ ಜೊತೆಗೆ ಯಾವ ಫ್ಯಾಬ್ರಿಕ್ಗೆ ಯಾವ ಥರ ಸ್ಟಿಚ್ ಮಾಡಬೇಕು, ಅದನ್ನ ಈಗ ಸಿಂಥೆಟಿಕ್ಕು, ಕಾಟನ್ನು, ಪ್ರತಿಯೊಂದು ಸಪ್ರೇಟ್ ಆಗಿರುತ್ತಲ್ವ, ಆ ಫ್ಯಾಬ್ರಿಕ್ ಬಂದಾಗ ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು, ಅದನ್ನ ಹೇಗೆ ಕೇರ್ ಮಾಡಬೇಕು. ಯಾವುದೋ ಬಟ್ಟೆಗೆ ತಗೊಂಡೋಗಿ ಐರನ್ ಮಾಡಿಬಿಟ್ಟು ಮಾಡಿದ್ರೆ ಅಲ್ಲ, ಅದನ್ನ ಹೇಗೆ ಕೇರ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಒನ್ ಬೈ ಒನ್ ಹೋಗ್ತಾ ಹೋಗುತ್ತೆ, ಫ್ಯಾಬ್ರಿಕ್ ನಾಲೆಡ್ಜ್. ಓಕೆ, ನೆಕ್ಸ್ಟ್ ಬಂದು ಪ್ರೊಫೆಷನಲಿ ಡ್ರಾಫ್ಟಿಂಗ್ ಮೊನ್ನೆಲ್ಲ ನೀವು ಪೇಪರ್ ಕಟಿಂಗ್ ಮಾಡಿಸೋದ್ವಿ ಅಲ್ವಾ, ಅದು ಸುಮ್ಮನೆ ಶಾಂಪಲ್ ಮಾಡಿಸೋದ್ವಿ ಹೆಂಗಿರುತ್ತೆ ಅಂತೇಳಿ. ಆದರೆ ಪ್ರತಿಯೊಂದನ್ನು ಶೀಟ್ನ ಹೇಗೆ ಡ್ರಾಫ್ಟ್ ಮಾಡಬೇಕು, ಅದನ್ನು ಹೇಗೆ ಕಟ್ ಮಾಡಬೇಕು, ಆ ಕಟಿಂಗ್ ಮಾಡಿಕೊಂಡು ಡೈರೆಕ್ಟಾಗಿ ಬಟ್ಟೆಯಲ್ಲಿ ಕಟ್ ಮಾಡಬಾರ್ದು. ಯಾಕೆಂದರೆ ಇಂಚಸ್ಗಳಲ್ಲಿ ಚೇಂಜಸ್ ಬರುತ್ತೆ. ಡೈರೆಕ್ಟ್ ಬಟ್ಟೆ ಕಟ್ ಮಾಡಿದಾಗ ಜರ್ಕೊಂಡಾಗ ಅದ್ರ ಮೆಜರ್ಮೆಂಟು ಚೇಂಜ್ ಆಗುತ್ತೆ. ಹಾಗಾಗಿ ಅದನ್ನು ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಅನ್ನೋದು ನಿಮಗೆ ಪ್ರತಿಯೊಂದು ಮುಂದೆ ಮುಂದೆ ಬರ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಗಾರ್ಮೆಂಟ್ ಸ್ಟಿಚಿಂಗ್ ಅಂಡ್ ಟೆಕ್ನಿಕ್ಸ್. ಗಾರ್ಮೆಂಟ್ಸ್ ಅಂತಂದರೆ ಗಾರ್ಮೆಂಟ್ಸ್ಗಳಲ್ಲಿ ಸ್ಟಿಚಿಂಗ್ಗಳು ಹೇಗೆ ಆಗ್ತಾರೆ, ಅದನ್ನು ಸ್ಟಿಚಿಂಗ್ಗಳಲ್ಲಿ ಮಿಷನ್ಗಳಲ್ಲಿ ಯಾವ್ಯಾವ ಥರದ ಮಿಷನ್ಗಳು ಬರುತ್ತೆ, ಯಾವ್ಯಾವ ಮಿಷನಲ್ಲಿ ಯಾವ ಸ್ಟಿಚ್ ಬರುತ್ತೆ, ಎಷ್ಟು ದೊಡ್ಡದು ಮಾಡ್ಕೋಬೇಕಾ, ಚಿಕ್ಕದು ಮಾಡ್ಕೋಬೇಕಾ, ಫಸ್ಟ್ ಬೇಕಾಗಿರೋದೇ ನಮಗೆ ಸ್ಟಿಚಿಂಗ್ ನಾಲೆಡ್ಜು. ಅಂದರೆ ಈಗ ಏನು ಮಾಡ್ತೀವಿ, ಸ್ವಲ್ಪ ದೊಡ್ಡದು ಇಟ್ಕೊಂಡು ಹೊಡೆದ್ರೆ ಸ್ಟಿಚ್ ಮಾಡಿದ್ರೆ ಆಗುತ್ತಾ, ಇಲ್ಲ ಅದು ಪಾಯಿಂಟ್ ಎಷ್ಟು ಇಟ್ಕೋಬೇಕು, ಆ ನೀಡಲ್ಲಿ ಹೇಗೆ ಹಾಕಬೇಕು, ಒಂಚೂರು ಕ್ರಾಸ್ ಆದ್ರೂ ಕೂಡ ನಿಮಗೆ ಸ್ಟಿಚ್ ಬರಲ್ಲ, ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ಟಿಚಿಂಗ್ ಬಗ್ಗೆ ಪೂರ್ತಿ ನಾಲೆಡ್ಜ್ ನಿಮಗೆ ಅಲ್ಲಿ ಬರ್ತಾ ಹೋಗ್ಬೇಕು. ಓಕೆನಾ? ಅದೆಲ್ಲ ನಿಮಗೆ ಹೇಳ್ಕೊಡ್ತಾ ಬರ್ತೀವಿ. ಬರೀ ಸ್ಟಿಚ್ ಮಾಡಿಬಿಟ್ಟು ತೊಗೊಂಡೋಗಲ್ಲ, ಸ್ಟಿಚ್ ಮಾಡಿದ್ಮೇಲೆ ಹೇಗೆ ಮಾಡಬೇಕು, ಅದನ್ನು ಬರೀ ಲೈನಿಂಗಿಗೆ ಸ್ಟಿಚ್ ಮಾಡೋದೇ ಬೇರೆ, ಮೈನ್ ಫ್ಯಾಬ್ರಿಕ್ಕು ಲೈನಿಂಗ್ ಹೇಗೆ ಸ್ಟಿಚ್ ಮಾಡಬೇಕು, ಸಿಲ್ಕ್ ಬಟ್ಟೆ ಇದ್ದಾಗ ಹೇಗೆ ಸ್ಟಿಚ್ ಮಾಡಬೇಕು, ರಫ್ ಹೊಡೆದಾಗ ಹೇಗೆ ಮಾಡಬೇಕು, ಜಿಗ್ಜಾಗ್ ಹೇಗೆ ಮಾಡಬೇಕು, ಓವರ್ಲಾಕ್ ಹೇಗೆ ಮಾಡಬೇಕು, ಪ್ರತಿಯೊಂದನ್ನ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋವರೆಗೂ ನಿಮಗೆ ಪೂರ್ತಿ ಬಂದೋಗುತ್ತೆ. ಓಕೆನಾ? ನೆಕ್ಸ್ಟ್ ಅದೇ ಮಿಷನರಿ ಇದು ಹೇಳಿದ್ರು, ಮಿಷನ್ ಬಗ್ಗೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ನೆಕ್ಸ್ಟ್ ಬಾಡಿ ಟೈಪ್ಸು. ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ. ಓಕೆ, ಒಬ್ರು ಒಂದೇ ಥರ ಬಾಡಿಗಳು ಇರಲ್ಲ. ಒಬ್ಬೊಬ್ರು ಸಣ್ಣ ಇರ್ತಾರೆ, ಒಬ್ರು ದಪ್ಪ ಇರ್ತಾರೆ, ಆಮೇಲೆ ತುಂಬಾ ದಪ್ಪ ಇರ್ತಾರೆ, ಒಬ್ರು ಗೂನ್ ಬೆನ್ ಇರ್ತಾರೆ, ಒಬ್ರು ಸ್ಟ್ರೈಟ್ ಇರುತ್ತೆ, ಒಬ್ರು ಶೋಲ್ಡರ್ ಸ್ಟ್ರೈಟ್ ಇರುತ್ತೆ, ಇನ್ನೊಬ್ರು ಶೋಲ್ಡರ್ ಡೌನ್ ಇರುತ್ತೆ. ಎಲ್ಲರಿಗೂ ಯಾವ್ಯಾವ ರೀತಿ ಮೆಜರ್ಮೆಂಟ್ಗಳು ತಗೋಬೇಕು ಅನ್ನೋದು ಬಾಡಿ ಮೆಜರ್ಮೆಂಟು. ಸುಮ್ಮನೆ ಬ್ಲೌಸ್ ಹೊಲ್ಕೊಡೋದಲ್ಲ. ಕೆಲವರು ಹೊಲ್ಕೊಟ್ಟ ತಕ್ಷಣ ಇಲ್ಲಿ ಲೂಸು ಅಲ್ಲಿ ಲೂಸು ಅಂತೆಲ್ಲ ಬರ್ತಾ ಹೋಗುತ್ತೆ. ಎಲ್ಲರಿಗೂ ಬೇರೆ ಬೇರೆ ಥರ ಬಾಡಿಗಳು ಇರ್ತವೆ. ಆ ಬಾಡಿ ಎಲ್ಲ ರೀತಿ ಬಾಡಿಗಳನ್ನು ಮೆಜರ್ಮೆಂಟ್ಗಳನ್ನ ತಗೊಂಡು ಅದನ್ನ ಹೇಗೆ ಕಟ್ ಮಾಡಬೇಕು, ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಈ ಕ್ಲಾಸಲ್ಲಿ ಇರ್ತಾ ಹೋಗುತ್ತೆ. ನೀವೇನು ಮಾಡ್ತೀರಾ, ಡೈರೆಕ್ಟಾಗೆ ನನಗೆ ಡಿಸೈನ್ ಬಂದ್ಬಿಡುತ್ತಲ್ವಾ, ಡೈರೆಕ್ಟಾಗಿ ಬಟ್ಟೆಗೆ ಹಾಸ್ಬಿಡೋದು, ಕಟ್ ಮಾಡಿಬಿಡೋದು ಅಲ್ಲ. ಏನೇ ಬಂದ್ರೂ ಕೂಡ ಅದನ್ನ ಹೇಗೆ ಬಾಡಿ ಮೆಜರ್ಮೆಂಟು, ಬ್ಲೌಸ್ಗಳು ಕೊಟ್ಟಿರ್ತಾರೆ, ಬ್ಲೌಸ್ಗಳು ಪ್ರಾಬ್ಲಮ್ ಆಯಿತು ಅಂದರೆ ನೀವು ಹೊಲಿಯೋ ಬ್ಲೌಸನ್ನು ಕೂಡ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಹಾಗಾಗಿ ಆ ಬ್ಲೌಸ್ ತಗೊಂಡು ಹೊಲಿಯೋ ಬದಲು ಬಾಡಿ ಫಿಟ್ಟಿಂಗ್ ತಗೊಂಡು ಪೂರ್ತಿ ಬಾಡಿ ಫಿಟ್ಟಿಂಗ್ ಮೆಜರ್ಮೆಂಟ್ ತಗೊಳ್ಳೋದು. ಮಾಮೂಲಿ ಚೆಸ್ಟ್ ಒಂದು, ವೇಸ್ಟ್ ಒಂದು, ಸ್ಲೀವಲ್ಲೂ ತಗೊಳ್ಳೋದಲ್ಲ. ಒಂದೊಂದು ಪಾರ್ಟ್ಗೂ ಒಂದೊಂದು ಚೂರು ಲೂಸ್ ಬಂತು ಅಂದ್ರೂ ನೀವು ಹೊಲಿಯೋ ಬ್ಲೌಸು ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಪೂರ್ತಿ ಬಾಡಿ ಮೆಜರ್ಮೆಂಟ್ನ ತಗೊಂಡು ಅದನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದು, ಮತ್ತು ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ನಮ್ಮ ಕ್ಲಾಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ಕಲರ್ ಥಿಯರಿ. ಓಕೆ, ಕಲರ್ ಥಿಯರಿ ಅಂತಂದರೆ ಎಷ್ಟು ಕಲರ್ಸ್ಗಳಿರುತ್ತೆ, ಎಲ್ಲರೂ ಯಾವ್ಯಾವ ಕಲರ್ಗೆ ಯಾವ್ಯಾವ ಸೂಟ್ ಆಗುತ್ತೆ. ಈಗ ಬ್ಲೌಸ್ಗಳನ್ನ ಕೊಡ್ತಾರೆ ಕಸ್ಟಮರ್ಗಳು, ಆ ಬ್ಲೌಸ್ ಕೊಟ್ಟು ಇವಾಗ ಏನಾಗುತ್ತೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಟೈಲರ್ಗಳಲ್ಲ ಡಿಸೈನರ್. ನಾನು ಒತ್ತಿ ಹೇಳ್ತಾ ಇರೋ ಉದ್ದೇಶ ನಿಮ್ಮ ಮೈಂಡಲ್ಲಿ ಕುತ್ಕೋಬೇಕು ಡಿಸೈನರು. ಇವಾಗೆಲ್ಲ ನನ್ನ ಹತ್ರ ಬರ್ತಾರಲ್ಲ ಬ್ಲೌಸ್ಗಳು, ಯಾರೂ ಯಾವುದೋ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿ ಬರಲ್ಲ. ಸ್ಯಾರಿ ತರ್ತಾರೆ, ಮೇಡಮ್ ಇದು ಹೊಲ್ಕೊಡ್ಬೇಕಷ್ಟೇ. ನಾವೇ ಡಿಸೈನ್ ಅದಕ್ಕೆ ಯಾವ ಸೂಟ್ ಆಗುತ್ತೆ ಅನ್ನೋದನ್ನ ನಾವೇ ಅದನ್ನ ನೋಡ್ಬಿಟ್ಟು ಹೊಲ್ಕೊಡ್ಬೇಕು. ಕೆಲವ್ರು ಇರ್ತಾರೆ ಈ ಡಿಸೈನ್ ಬರುತ್ತೆ ಅಂತ, ಎಲ್ಲ ಸ್ಯಾರಿಗೆ ಎಲ್ಲ ಡಿಸೈನು ಸೂಟ್ ಆಗಲ್ಲ. ಕ್ಲಿಯರ್? ನಾವು ಯಾಕೆ ಅಂತಂದರೆ, ಈಗೊಂದು ಸಿಲ್ಕ್ ಬಟ್ಟೆ, ಮೈಸೂರು ಸಿಲ್ಕು, ಈ ಮೈಸೂರು ಸಿಲ್ಕ್ ಸೀರೆಗೆ ತೊಗೊಂಡು ಬಂದ್ಬಿಟ್ಟು ನಾವು ಡಿಸೈನ್ಗಳು ಮಾಡಿ ಅಂತ ಕೊಡ್ತಾರೆ.
ಆ ಡಿಸೈನು ಬರುತ್ತಾ ಬರಲ್ವಾ? ಎಲ್ಲ ಡಿಸೈನ್ಗೂ ಎಲ್ಲ ಸ್ಯಾರಿಗೂ ಎಲ್ಲ ಡಿಸೈನು ಸೂಟ್ ಆಗಲ್ಲ. ಅದಕ್ಕೆ ಯಾವ್ದು ಸೂಟ್ ಆಗುತ್ತೆ, ಅದಕ್ಕೆ ಕಲರ್ ಕಾಂಬಿನೇಷನ್ ಯಾವ್ದು ಹಾಕಬೇಕು. ಇದು ಸೀರೆ ಕಟ್ ಮಾಡಿದ್ರೆ ಅವ್ರ ಸೀರೆಯಲ್ಲಿ ದಪ್ಪ ಇರೋರಿಗೆ ಸೀರೆ ಸಾಕಾಗಲ್ಲ. ನಾವು ಬೇರೆ ಫ್ಯಾಬ್ರಿಕ್ ತೊಗೊಂಡು ಬಂದು ನಾವು ಡಿಸೈನ್ ಮಾಡಬೇಕಾಗತ್ತೆ. ಯಾವ ಫ್ಯಾಬ್ರಿಕ್ ತೊಗೊಂಡ್ಬರ್ಬೇಕು, ಅದಕ್ಕೆ ಯಾವ ಕಲರ್ ಸೂಟ್ ಆಗುತ್ತೆ, ಎಷ್ಟು ತೊಗೋಬೇಕು, ಪ್ರತಿಯೊಂದು ನಿಮಗೆ ಇದರಲ್ಲಿ ಬರ್ತಾ ಹೋಗುತ್ತೆ. ಮೇಯ್ನೇ ಕಲರ್ ಥಿಯರಿ ಇರಲೇಬೇಕು ಕಂಪಲ್ಸರಿ. ಯಾವ್ಯಾವ ಕಲರ್ ಇರುತ್ತೆ, ಎಷ್ಟು ಕಲರ್ ಇರುತ್ತೆ, ಕಲರ್ ಕಾಂಬಿನೇಷನ್ ಏನಿರುತ್ತೆ ಅನ್ನೋದು ನಮ್ಮ ಕ್ಲಾಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಎಷ್ಟು ಡಿಸೈನ್ಸ್ ಇದೆ ಅಂತ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. PDF ನೋಡ್ಬಿಟ್ಟು 50 ಡಿಸೈನ್ಸ್ ಬ್ಲೌಸ್ ಬರುತ್ತೆ, ಅದಕ್ಕೆಲ್ಲ ತಕ್ಕನಾಗಿ ಸ್ಲೀವ್ ಡಿಸೈನ್ಸ್ ಬರುತ್ತೆ, ಆಮೇಲೆ ಮಕ್ಕಳದ್ದು ಫ್ರಾಕು ಗೌನು ಎಲ್ಲ ಬರ್ತಾ ಹೋಗುತ್ತೆ. ಕುರ್ತೀಸು ಟಾಪು ಇದನ್ನ ತೋರಿಸ್ತಾ ಹೋಗ್ತೀನಿ. ಅದಾದ್ಮೇಲೆ ಈಗ ಟ್ರೆಂಡಿಂಗ್ ಗೌನಂತೂ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಇದ್ರಲ್ಲಿ ಡಿಸೈನ್ ಎಷ್ಟು ತೋರಿಸಿದ್ರು ಅಷ್ಟು ಡಿಸೈನ್ ನೀವು ಓನಾಗಿ ಕ್ರಿಯೇಟ್ ಮಾಡಬೇಕು. ಅದನ್ನ ಹೇಗೆ ಮಾಡಬೇಕು, ನಾನು ಮಾಡಿ ತೋರ್ಸೋದಲ್ದೇನೆ ನೀವು ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡಿ ನಿಮ್ಮದೇ ಆದ ಓನ್ ಡಿಸೈನ್ನ ಶುರು ಮಾಡ್ಕೋಬೇಕು. ಈಗೆಲ್ಲ ಡಿಸೈನರ್ ಅಂತಂದ್ರೆ ಯಾವುದೋ ಡಿಸೈನ್ ಕೊಟ್ಟು ಹೊಲಿಯೋದಲ್ಲ, ನೀವು ಡಿಸೈನ್ನ ಕ್ರಿಯೇಟ್ ಮಾಡಬೇಕು, ನಿಮ್ಮ ತಲೆ ಓಡಿಸ್ಬೇಕು, ಅದನ್ನ ಚುರುಕು ಮಾಡ್ಕೋಬೇಕು. ಅದು ಹೇಗೆ ಮಾಡಬೇಕು ಅದನ್ನ ನಮ್ಮ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಇದೆಲ್ಲ ಡಿಸೈನ್ಸ್ ಎಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ, ಅದು ಹೇಗೆ ಮಾಡಬೇಕು ಅಂತ. ಇವಾಗ ಒನ್ ಬೈ ಮಾಡ್ತಾ ತೋರಿಸ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಬೋಟಿಕ್ ಸೆಟಪ್ ಅಂಡ್ ಮ್ಯಾನೇಜ್ಮೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ಕಲ್ತಾಯ್ತು, 4 ತಿಂಗಳು ಕಂಪ್ಲೀಟ್ ಮುಗ್ದೋಯ್ತು. ಮುಗ್ದಾದ್ಮೇಲೆ ಏನು ಮಾಡಬೇಕು? ಮನೆಗೆ ಹೋಗಿ ಇಷ್ಟೆಲ್ಲ ಖರ್ಚು ಮಾಡಿ ಮನೇಲಿ ಕಳಿಸಿರ್ತಾರೆ, ಮತ್ತೆ ಸ್ಟಿಚಿಂಗ್ ಎಲ್ಲ ಹೇಳ್ಕೊಟ್ಟು ಇವೆಲ್ಲ ಕಲ್ತಾದ್ಮೇಲೆ ಮನೇಲಿ ಹೋಗಿ ಸುಮ್ಮನೆ ಕೊಡ್ಬೇಕಾ? ಇಲ್ಲ, ನಿಮ್ಮದೇ ಆದ ಒಂದು ಬೋಟಿಕ್ನ ಓಪನ್ ಮಾಡ್ಕೊಳ್ಳೇಬೇಕು. ಅಷ್ಟೊಂದು ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಸರಿ ನಿಮ್ದು ಬೋರ್ಡ್ ಹಾಕ್ಸಿ ನಿಮ್ಮದೇ ಆದ್ರೆ ಅಲ್ಲಿ ಸೆಟಪ್ ಹೆಂಗೆ ಮಾಡಬೇಕು. ಬೋಟಿಕ್ ಅಂತಂದ್ರೆ ಆ ಬೋಟಿಕ್ ಅಂದ್ರೆ ಹೆಂಗಿರ್ಬೇಕು, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ನೋಡಿದ್ರೆ ಕೆಳಗಡೆ ನೋಡಿದ್ರೆ 2 ಹತ್ತತ್ರನೇ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಟೈಲರ್ ಕ್ಲಾಸ್ ಅಂದ್ರೆ ಹೆಂಗಿರುತ್ತೆ, ಫ್ಯಾಷನ್ ಡಿಸೈನ್ ಕ್ಲಾಸ್ ಹೆಂಗಿರುತ್ತೆ, ಅದೇ ಥರ ನಿಮ್ಮನ್ನು ನೀವು ಕೂಡ ಮಾಡಬೇಕು. ಅಷ್ಟೊಂದು ಮಾಡೋಕ್ಕೆ ನಮ್ಗೆ ಎಲ್ಲಿ ಮೇಡಮ್ ಅಷ್ಟೊಂದು ಕೆಪಾಸಿಟಿ, ಎಲ್ಲರೂ ಒಂದೇ ಥರ ಇರಲ್ಲ. ಆ ಥರ ಇಲ್ದವ್ರಿಗೆ ಹೇಗೆ ಮಾಡಬೇಕು, ಮನೇಲಿ ಒಂದು ಸೆಟಪ್ ಮಾಡಬೇಕು. ಯಾವ ರೀತಿ ಅಲ್ಲೂ ನೋಡಿದ್ರು ಬೋಟಿಕ್ ಥರನೇ ಕಾಣಬೇಕು. ಆ ರೀತಿ ಸೆಟಪ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಯಾವುದು? ಕಸ್ಟಮರ್ ಮತ್ತು ಆರ್ಡರ್ ಮ್ಯಾನೇಜ್ಮೆಂಟ್. ಓಕೆ, ಬೋಟಿಕ್ ಓಪನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸಾಕಾ? ಏನ್ ಮಾಡಬೇಕು? ಕಸ್ಟಮರ್ನ ಹಿಡಿಬೇಕು. ಹೇಗೆ ಹಿಡಿಬೇಕು? ಕೊಡ್ರಮ್ಮ ಬ್ಲೌಸ್ ಬಿಡ ಅಂತ ಕೇಳಬೇಕಾ? ಕಸ್ಟಮರ್ನ ಯಾವತ್ತು ನಾವು ಕೇಳಬಾರ್ದು, ಅವರೇ ಹುಡುಕೊಂಡು ನಮ್ಮ ಹತ್ರ ತಂದು ಕೊಡಬೇಕು. ಹೆಂಗ್ ತಂದು ಕೊಡಬೇಕು? ನೀವು ಇಷ್ಟು ದಿನ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀರಾ, ಅದು ನೋಡ್ತಾ ಇರ್ತಾರೆ, ನೀವು ಹೊಲಿಯೋದೆಲ್ಲ ಅವ್ರು ನೋಡ್ತಾ ಇರ್ತಾರೆ. ಅದನ್ನ ನೋಡಿ ಇವ್ರು ಚೆನ್ನಾಗಿ ಹೊಲಿತಾ ಇದ್ದಾರೆ, ಇವ್ರ ಹತ್ರನೇ ಹೋಗಿ ನಾವು ಹೊಲಿಸ್ಬೇಕು ಅಂತೇಳಿ ಅವ್ರ ಮೈಂಡಿಗೆ ಅವರೇ ಬಂದ್ಬೇಕು. ನೀವು ಯಾವತ್ತೂ ಬನ್ನಿ ಅಂತ ಕರಿಬಾರ್ದು, ಕಸ್ಟಮರೇ ನಿಮ್ಮನ್ನ ಹುಡುಕೊಂಡು ಬರಬೇಕು. ಆ ರೀತಿ ನಮ್ಮ ಕ್ಲಾಸಲ್ಲಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಓಕೆ, ಅದು ಬಂದಾಯ್ತು. ನೆಕ್ಸ್ಟ್ ಖರ್ಚು ಮತ್ತು ಲಾಭ. ಹೆಂಗ್ ಮಾಡೋದು? ಬಂದಿದ ತಕ್ಷಣ ದುಡ್ಡು ಬಂತಪ್ಪ ಖರ್ಚು ಮಾಡ್ಬಿಡೋಣ ಅಂತ ಖರ್ಚು ಮಾಡ್ತೀರಾ? ಏನ್ ಮಾಡ್ಬೇಕು? ಉಳಿಸ್ಬೇಕು. ಹೇಗ್ ಉಳಿಸ್ಬೇಕು? ಖರ್ಚು ಬಂದಿದ್ನ ಹೇಗ್ ಖರ್ಚು ಮಾಡ್ಬೇಕು, ಖರ್ಚು ಬಂದಿದ್ನ ಅದನ್ನ ಹೇಗ್ ಮ್ಯಾನೇಜ್ ಮಾಡಬೇಕು. ನೆಕ್ಸ್ಟ್ ಬಂದಿದ್ದು ಅದರಲ್ಲಿ ನಿಮ್ಗೆ ಅಮೌಂಟ್ಗಳು ಬಂದಿರುತ್ತೆ, ಬ್ಲೌಸ್ ಹೊಲಿಸಿರ್ತಾರೆ, ಹೊಲಿಯೋಕೆ ದುಡ್ಡು ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ದು ಎಷ್ಟು ಖರ್ಚಾಗಿದೆ ಅದನ್ನೆಲ್ಲ ಸೈಡ್ಗೆ ಇಡಬೇಕು. ನಿಮ್ಮ ಅಮೌಂಟ್ ಎಷ್ಟು, ಅದ್ರ ರೆಂಟಿಂದ ಎಷ್ಟು, ಅದಕ್ಕೆ ಎಷ್ಟು ಖರ್ಚಾಗಿದೆ ಅದೆಲ್ಲ ಪೂರ್ತಿ ತೆಗೆದಿಟ್ಟು ನಿಮ್ಗೆ ಎಷ್ಟು ಅಮೌಂಟ್ ಇದೆ, ನಿಮ್ಮ ಪರ್ಸ್ನಲ್ ಅಮೌಂಟ್ ಎಷ್ಟು, ಸೇವಿಂಗ್ಸ್ ಎಷ್ಟು, ಅದನ್ನೆಲ್ಲ ನೀವು ಮಾಡಬೇಕಾದ್ರೆ ಬಂದಿದ್ದೆಲ್ಲ ಖರ್ಚು ಮಾಡಬಾರ್ದು. ಓಕೆನಾ? ಅದೆಲ್ಲ ಮೇನ್ ಇದರಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮಾತನಾಡುವ ಕಲೆ, ನೆಕ್ಸ್ಟ್ ಮಾರಾಟದ ಕೌಶಲ್ಯ. ಓಕೆನಾ? ಮಾತಾಡೋ ಕಲೆ ನನ್ನ ಜೊತೆ ಇತ್ತು ಅಂದ್ರೆ ತಾನಾಗೆ ಬರುತ್ತೆ. ತೋರ್ಸಪ್ಪ ಅವ್ರ ಮುಖದಲ್ಲಿ ಖುಷಿನಾ? ಹೆಂಗ್ ಬರುತ್ತೆ ಮಾತನಾಡೋ ಕಲೆ? ಹೌದು, ಟೈಲರ್ಗಳಿಗೆ ಬೇಕಾಗಿರೋದೇ ಮಾತನಾಡುವ ಕಲೆ. ಕಸ್ಟಮರ್ಗಳು ಬಂದಾಗ ಹೇಗೆ ಮಾತಾಡಬೇಕು, ಅವ್ರನ್ನ ಕೂರಿಸೋದ್ರಿಂದ ಹಿಡಿದು ಮಾತಾಡ್ಸೋದ್ರಿಂದ ಹಿಡಿದು ಎಷ್ಟೆಷ್ಟು ದೂರದಿಂದ ನನ್ನ ಕ್ಲಾಸ್ಗೆ ಬರಬೇಕು ಅಂತ. ಇದು ನನ್ನ ಫಸ್ಟ್ನೇ ಬ್ಯಾಚ್. ಎಷ್ಟು ಜನ ಇದ್ದೀರಾ ಅಲ್ವಾ? ಫಸ್ಟ್ನೇ ಬ್ಯಾಚ್ ಮಾಡಬೇಕು ಅಂತಂದ್ರೆ ಬೇರೆ ಕಡೆ ಮಾಡಬೇಕು ಅಂದ್ರೆ ಒಬ್ಬರು ಇಬ್ಬರು ಇರ್ತಾರೆ. ನಾನು ಫಸ್ಟ್ನೇ ಕ್ಲಾಸ್ ಮಾಡಿದಾಗ ನಾನು ಯಾವುದೇ ಚಾನಲ್ ಇಂದ ಫಸ್ಟ್ನೇ ಕ್ಲಾಸ್ ಮಾಡಿದ್ರೆ ಒಬ್ಬರೇ ಇಂದಲೇ. ಆದರೆ ನಾನು ಫಸ್ಟ್ನೇ ಕ್ಲಾಸಲ್ಲಿ ಇಷ್ಟು ಜನ ಬಂದಿದ್ದೀರಾ ಅಂತಂತಂದ್ರೆ ನನ್ನಲ್ಲಿರೋ ಮಾತನಾಡುವ ಕಲೆ ಅಂದರೆ ಮನಸ್ಸಿಂದ ಬಂದಿರೋ ಮಾತು. ಬರೀ ಬಾಯಿಂದ ಯಾವತ್ತೂ ನಾನು ಮಾತಾಡಲ್ಲ, ಮನಸ್ಸಿಂದನೇ ಮಾತಾಡೋದು. ಅದು ನಿನಗೆ ಮನದ ಮುಟ್ಟುತ್ತೆ. ಆ ರೀತಿ ನೀವು ಕೂಡ ಮಾತಾಡಬೇಕು. ಕಸ್ಟಮರ್ಗಳು ಬಂದಾಗ ಅವ್ರ ಜೊತೆ ಆ ರೀತಿ ಟ್ರೀಟ್ ಮಾಡಬೇಕು. ನಿಮ್ಮ ಹತ್ರನೇ ಬ್ಲೌಸ್ ಕೊಡಬೇಕು ಅನ್ನೋದು ಅವ್ರ ಮೈಂಡಿಗೆ ಬರ್ತಾ ಹೋಗ್ಬೇಕು. ಆನ್ಲೈನ್ ಅವ್ರಿಗೆ ಕೇಳಿಸ್ತಾ ಇದೆಯಲ್ಲ?
ಓಕೆ, ನೆಕ್ಸ್ಟ್ ಅದನ್ನ ಮಾರಾಟ ಮಾಡೋದು ಹೇಗೆ? ಬ್ಲೌಸ್ ಹೊಲ್ದುಬಿಟ್ಟು ನಿಮಗೆಲ್ಲ ಇಲ್ಲೆಲ್ಲ ಮಾಡಿಸಿರ್ತೀನಲ್ಲ, ಈಗ 40-50 ಡಿಸೈನ್ಸ್ ಬ್ಲೌಸು, ಡ್ರೆಸ್ಸು, ಗೌನು ಪ್ರತಿ ಒಂದು ಮಾಡಿಸಿರ್ತೀನಲ್ಲ, ಇವೆಲ್ಲ ಒಳ್ಳೆ ಫ್ಯಾಬ್ರಿಕ್ ಅಲ್ಲಿ ಹೊಲಿದಿರ್ಬೇಕು. ನಿಮ್ಮ ಬೋಟಿಕ್ ಸೆಟಪ್ ಅಲ್ಲಿ ಮಾಡಿಸ್ತೀನಿ, ಮನೇಲೇ ಆಗಲಿ ಮತ್ತೆ ಅದೇ ಶಾಪೇ ಬೋಟಿಗೆ ಓಪನ್ ಮಾಡಿ ಎಲ್ಲೇ ಅದನ್ನು ಅದು ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿರ್ತೀನಿ. ಅವೆಲ್ಲ ಹಾಗೆ ಇಟ್ಟಿರ್ಬೇಕು. 4 ತಿಂಗಳಾದ್ಮೇಲೆ ಕಸ್ಟಮರ್ ನಿಮ್ಮ ಹತ್ರ ಹುಡ್ಕೊಂಡು ಬಂದಾಗ ನಿಮ್ಮ ಹತ್ರ ಆಲ್ರೆಡಿ ಅರ್ಧ ಬಂಡವಾಳ ಇಲ್ಲೇ ಇರುತ್ತೆ. ಅದು ನೋಡಿದಾಗ ನನಗೆ ಇದು ಇಷ್ಟ ಅಂತೇಳಿ ಅವರೇ ಅದನ್ನೇ ಕೊಂಡ್ಕೊಂಡು ಹೋಗ್ತಾರೆ. ಅವ್ರ ಬಾಡಿ ಸೆಟ್ ಆಯಿತು, 32 ಸೈಜು, 34 ಸೈಜು, 36 ಸೈಜ್ ಎಲ್ಲ ಒಂದೇ ಸೈಜು ನಿಮ್ಗೆ ಹೊಲಿಸಿರಲ್ಲ. ನಾನು ಸೈಜ್ ವೈಸ್ ಹೊಲಿಸಿರ್ತೀನಿ, 30 ಹಿಡಿದು 40+ ಹೊಲಿಸಿರ್ತೀನಿ. ಆ ಕಸ್ಟಮರ್ ಯಾರೇ ಬಂದು ಆ ಬ್ಲೌಸ್ ಹಾಕೊಂಡಾಗ ನಾನು ಪರ್ಫೆಕ್ಟ್ ಆಯಿತು ಅಂತಂದರೆ ಅದನ್ನು ಹೇಗೆ ಸೇಲ್ ಮಾಡಬೇಕು ಅನ್ನೋದು ಕೂಡ ನಿಮಗೆ 1 by 1 ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಯಾವುದು? ಸೋಷಿಯಲ್ ಮೀಡಿಯಾ. ಎಸ್, ಸೋಷಿಯಲ್ ಮೀಡಿಯಾ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ನಿಮ್ಗೆಲ್ಲ ಹೊಲಿಸಿರ್ತೀವಲ್ಲ ಅದೆಲ್ಲ ಡೆಮೋ ಪೀಸ್ನ ಇಟ್ಕೊಂಡಿರ್ಬೇಕು. ಇಲ್ಲೆಲ್ಲ ಹೊಲಿಸೋದೆಲ್ಲ ನೀಟಾಗಿನೇ ವಿತ್ ಫಿನಿಶಿಂಗ್ ಎಲ್ಲ ಕೊಟ್ಟು ನಾವು ಸ್ಟಿಚ್ ಮಾಡಿರ್ತೀನಿ. ಅವೆಲ್ಲ ನಿಮಗೆ ಸ್ಟಿಚ್ ಮಾಡಿರೋದನ್ನ ತಗೊಂಡೋಗಿ ನೀವು ಬೋಟಿಗೆ ಓಪನ್ ಮಾಡ್ಕೊಂಡಾಗ ಅದೇ ನಿಮಗೆ ಡೆಮೋ ಪೀಸ್ ಆಗಿರಬೇಕು. ಹೊಲಿಯೋದು ಬಂದ ತಕ್ಷಣ ನೋಡಿದಾಗ ನಿಮ್ಗೆ ಲಾಸ್ಟಲ್ಲಿ ನಿಮಗೆ ಒಂದು ಕ್ಯಾಟ್ಲಾಗ್ ಕೂಡ ಕೊಡ್ತೀನಿ. ಬೇರೆದೆಲ್ಲ ಹೇಳ್ತಾರೆ, ಇದನ್ನ ಲಾಸ್ಟಲ್ಲಿ ಹೇಳ್ಬೇಕಿತ್ತು, ಅದ್ರ ಬಂದಿದೆ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಕ್ಯಾಟ್ಲಾಗ್ ಇರುತ್ತೆ ನಿಮ್ಮ ಡಿಸೈನ್ ಅಲ್ಲಿ ಇದ್ರೆ, ಇವಾಗ ಹೋಗಿ ಕ್ಯಾಟ್ಲಾಗ್ ಕೊಡಿ ಅಂತೇಳಿ ಶಾಪಲ್ಲಿ ತಗೊಂಡು ಬಂದು ಯಾವ ಡಿಸೈನ್ ಬೇಕು ತೋರಿಸಿ ನೋಡಿ ಅಂತೇಳಿ ಕಸ್ಟಮರ್ಗಲ್ಲ, ನೀವೇ ಕ್ರಿಯೇಟ್ ಮಾಡಿರೋ ಡಿಸೈನ್ ನಾನು ಕ್ಯಾಟ್ಲಾಗ್ ಮಾಡಿ ನಿಮಗೆ ಕೊಡ್ತೀನಿ. ಅದರಲ್ಲೆಲ್ಲ ನೀವು ಇರ್ತೀರಾ, ನೀವು ಹೊಂದಿರೋ ಬ್ಲೌಸೇ ಇರುತ್ತೆ. ಇದನ್ನೇ ಡಿಸೈನರ್ ಮಾಡೋ ಕೆಲಸ. ಇದೆಲ್ಲ ನಾವೇ, ನಿಮ್ಗೊಂದು ಹೆಮ್ಮೆ ಕೂಡ ಇರುತ್ತೆ, ನಾನೇ ಹೊಲ್ದಿರೋದು ಇದು ಅಂತೇಳಿ. ಆ ಡಿಸೈನರ್ದು ಕ್ಯಾಟ್ಲಾಗ್ ಎಲ್ಲ ನಿಮ್ಮದೇ ಆದ ಒಂದು ಕ್ಯಾಟ್ಲಾಗ್ನ ನಮ್ಮ ಕ್ಲಾಸ್ ಕಡೆಯಿಂದ ನಿಮಗೆ ಕೊಡ್ತೀವಿ. ಓಕೆನಾ? ಖುಷಿ ಆಯ್ತಾ? ಅದು ನಮ್ಮ ಕಡೆಯಿಂದ ಓಕೆನಾ? ಸರಿ, ಅದೆಲ್ಲ ಯಾಕೆಂದ್ರೆ ಬೇರೆಯವ್ರು ತಗೊಂಡ್ಬಂದು ನಮ್ದು ಅಂತ ತೋರ್ಸೋದಲ್ಲ, ನಮ್ದೇ ತಗೊಂಡೋಗಿ ಇದು ನಮ್ದು ಅಂತ ತೋರ್ಸೋದಿದೆಯಲ್ಲ, ಅದೇ ಬೇರೆ, ಲೆವೆಲ್ಲೇ ಬೇರೆ. ಇದು ನಮ್ಮ ಕ್ಲಾಸ್, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಡೆವಲಪ್ಮೆಂಟ್. ಓಕೆ, ಈಗ ಹೋಗಿರ್ತೀರ ನನ್ನ ಕ್ಲಾಸ್ ಮುಗಿದು, ನಾನು ನಿಮ್ಮ ಕ್ಲಾಸ್ನ ಮುಗಿದ ತಕ್ಷಣ 4 ತಿಂಗಳು ಮುಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಮಾಡಿ ಏನೇನು ಮಾಡ್ತಾ ಇರ್ತೀರಾ ಅಂತ ನಮ್ಮ ಟೀಮು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಿಮ್ಮನ್ನ ಎಲ್ಲಿ ಮಿಸ್ ಆಗಿ ನಿಮ್ಮದು ಬಿಸ್ನೆಸ್ಸು ಡೌನ್ ಆಯಿತು ಅದನ್ನು ನಾವು ಗುರುತಿಸಿ ಅದನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ನಾವೇ, ಯಾಕಂದರೆ ನಿಮ್ಮ ಚಾನಲ್ ನಾವು ಒಂದು ಕ್ರಿಯೇಟ್ ಮಾಡಿಕೊಟ್ಟಿರ್ತೀವಿ, ಅದು ಎಲ್ಲಿ ಡೌನ್ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ. ಅದನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಕೂಡ ನಾವು ಆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಇದನ್ನೇ ಬಿಸ್ನೆಸ್ ಡೆವಲಪ್ಮೆಂಟ್ ಅನ್ನೋದು. ಯಾವುದೇ ಕಾರಣಕ್ಕೂ ಬಿಸ್ನೆಸ್ಸು ಡಲ್ ಆಗೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡ್ತಾ ಹೋಗಲ್ಲ. ಓಕೆ, ನೆಕ್ಸ್ಟು ಕೋರ್ಸ್ ಮುಗ್ದ ನಂತರ ಆದಾಯದ ದಾರಿ ಹೋಯ್ತು ಮ್ಯಾಮ್. ನೆಕ್ಸ್ಟ್ ಏನು ಮಾಡಬೇಕು? ಕೋರ್ಸ್ ಎಲ್ಲ ಮುಗೀತು, ಆದಾಯ ದಾರಿಗೆ ಇಷ್ಟೆಲ್ಲ ಹೇಳಿದ್ದೀರಾ, ಅಷ್ಟೇ ಸಾಕಾ? ಅಷ್ಟು ಸಾಕಾಗಲ್ಲ. ಒಬ್ಬೊಬ್ರು ಮೈಂಡ್ಸೆಟ್ಟು ಒಂದೊಂದು ಥರ ಇರುತ್ತೆ. ಎಲ್ಲರೂ ಬೋಟಿಕ್ಕೇ ಮಾಡಬೇಕಾ, ಇಲ್ಲ ಮನೇಲಿ ಬೋಟಿಕ್ ಮಾಡ್ಕೊಂಡೇ ಕುತ್ಕೋಬೇಕಾ? ಇಲ್ಲ, ಇದರಲ್ಲಿ ಎಷ್ಟೆಲ್ಲ ನಾಲೆಡ್ಜ್ ನಿಮಗೆ ಕೊಟ್ಟಿರ್ತೀವಿ. ನಿಮ್ಮದೇ ಆದ ಒಂದು ಗಾರ್ಮೆಂಟ್ಸ್ ಕೂಡ ನೀವು ಓಪನ್ ಮಾಡ್ಬೋದು. ಬರೀ ಬೋಟಿಕ್ ಅಂದರೆ ಬರೀ ಯುದ್ಧ ಸ್ಟಿಚ್ ಅಲ್ಲ, ನಿಮ್ಮದೇ ಆದ ಓನ್ ಡಿಸೈನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಪೂರ್ತಿ ಡಿಸೈನರ್ ಆಗಿ ಒಂದು ದೊಡ್ಡ ಗಾರ್ಮೆಂಟ್ಸ್ ಕೂಡ ಓಪನ್ ಮಾಡ್ಬೋದು. ಅದಕ್ಕೆ ಏನೇ ಬೇಕಿದ್ರು ನಮ್ಮ ಕಡೆಯಿಂದ ನಿಮಗೆ ಸಹಾಯ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ಇದು ಸುಮ್ಮನೆ ಹೇಳಿಕೆಗೆ ಹೇಳ್ತಾ ಇಲ್ಲ, ಇದು ನೀವು ಪ್ರತಿಯೊಂದು ಇದು ವಿಡಿಯೋದಲ್ಲಿ ಬರ್ತಾ ಇದೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಇದು ನಾವೇನು ಹೇಳಿರ್ತೀವಿ, ಈಗ 3 ತಿಂಗಳು ಮುಂಚೆ ಏನು ಹೇಳಿದ್ವಿ, ಅದು ಇಲ್ಲಿ ಯಾರು ಹೇಳಿದ್ವಿ, ಎದ್ಬಿಟ್ಟು ಹೇಳಿ, ಅದು ಏನು ಹೇಳಿದ್ವಿ, ಎಷ್ಟು ಹೇಳುತ್ತಲ್ಲ. ಇದು ಮುಂಚೆನೇ ಸ್ಟಾರ್ಟ್ ಆಗಬೇಕಿತ್ತು, ಲೇಟ್ ಆಗೈತೆ ಅಷ್ಟೇ. ಲೇಟ್ ಆಗಿದ್ದು ತುಂಬ ಚೆನ್ನಾಗಾಗಿದೆ ಮ್ಯಾಮ್ ಕ್ಲಾಸ್. ನೀವು ಹೇಳಿದ್ದಷ್ಟು 2ರಷ್ಟು ಚೆನ್ನಾಗಿ ಮಾಡಿದ್ದೀರಾ ಕ್ಲಾಸ್. ಓಕೆ, ಏನಂತ ಹೇಳಿದ್ದೆ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು. ಈ 3 ತಿಂಗಳು ಡಿಸೆಂಬರಲ್ಲಿ ಹೇಳಿದ್ದೆ ನಾನು. ಡಿಸೆಂಬರ್ ತಿಂಗಳದ ಅದು ವಿಡಿಯೋ ನಿಮಗೆ ತೋರಿಸ್ತೀನಿ ಚಿಕ್ಕದಾಗಿ. ಡಿಸೆಂಬರಲ್ಲಿ ಹೇಳಿದ್ದೆ ನಾನು 2026ರಲ್ಲಿ ಒಂದು ಹೊಸದಾಗಿ ಏನಾದರೂ ಒಂದು ಗುರಿ ನೀವು ಇಟ್ಕೊಳ್ಳಿ ಎಲ್ರೂ. ಅದ್ರ ಜೊತೆಗೆ ನಾನು ಇಟ್ಕೊಂಡಿದ್ದೀನಿ, ಏನು ಅಂತ ನಾನು ಮಾಡಿ ತೋರಿಸ್ತೀನಿ, ಹೇಳ್ಕೊಳಕ್ ಹೋಗಲ್ಲ ನಾನು ಅಂತ ಹೇಳಿದ್ದೆ. ಸರ್ಪ್ರೈಸ್ ಅಂತ ಹೇಳಿದ್ದೆ. ಎಸ್, ಸರ್ಪ್ರೈಸ್ ಅಂತ ಹೇಳಿದ್ದೆ. ಈಗ ಸರ್ಪ್ರೈಸ್ ಹೆಂಗಿದೆ? ಸರ್ಪ್ರೈಸ್ ಸೂಪರ್ ಆಗಿದೆ. ಹೌದು, ಇನ್ನೊಂದು ವಿಷಯ ನಿಮ್ಮ ಕಿವಿ ಮಾತು ಏನಪ್ಪ ಹೇಳ್ತೀನಿ, ನೀವು ಮಾಡೋದನ್ನ ಯಾರಿಗೂ ಹೇಳಬೇಡಿ. ಕಾರಣ ಏನಕ್ಕೆ? ಮಾಡಿ ತೋರಿಸಿ. ಕೆಲವರು ಕಾಲು ಎಳೆಯೋರು ತುಂಬ ಜನ ಇರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಮನೇಲಿ ಆಗಲಿ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಕಾಲು ಎಳೆಯೋರು ಇರ್ತಾರೆ. ಅದಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಡಿ. ನಿಮ್ಗೆ ಇದು ಕಿವಿ ಮಾತು, ಇದು ಫಸ್ಟ್ನೇ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಿರೋ ಕಿವಿ ಮಾತು. ಯಾಕೆ ಅಂತಂದರೆ, ನೀನೇನು ಹೋಗ್ತಿದ್ಯಾ ಕಲ್ತು ಅಷ್ಟೊಂದು ಕೊಟ್ಟು ಅಲ್ಲಿ ಹೋಗ್ಬೇಕಾ, ನೀನೇನು ಕಿದ್ದಬಾಗ್ತೀಯಾ, ಕನ್ನಡ ಆಡೋ ಭಾಷೆಗೆ ಹಿಂಗೆ ಹೇಳೋದು, ಅಲ್ಲೇನು ಕಿದ್ದಬಾಕಕ್ಕೆ ಹೋಗ್ತೀಯಾ,
ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ಏನಕ್ಕೂ ಕಿವಿ ಕೊಡಕ್ಕೆ ಹೋಗ್ಬೇಡಿ. ನೀವೇನು ಅನ್ನೋದು ನಿಮಗೆ ಗೊತ್ತಿರುತ್ತೆ, ಗೊತ್ತಿರಬೇಕು. ನೀವೇನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿದೆ, ನೀವೇನು ಸಾಧಿಸ್ತೀರಾ ಅಂತ ನಿಮಗೆ ಗೊತ್ತಿದೆ. ಬೇರೆಯವ್ರು ಕಲ್ತ್ಕೊಂಡು ನಿಮ್ಗೇನಾಗಬೇಕು? ದೂರದಿಂದ ಬರ್ತಿರ್ತೀರಾ ಪಾಪ, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿಟ್ಟು ನಿಮ್ಮ ಕಷ್ಟ ಏನು ಅಂತ ನಿಮಗೆ ಗೊತ್ತಿರುತ್ತೆ. ನೀವು ಬ್ಯಾಗ್ ತಗ್ಲಕೊಂಡು ತಿಂಡಿ ತಿಂದ್ರ ಬಿಟ್ರೆ ಏನು ನೋಡಲ್ಲ. ಬ್ಯಾಗ್ ತಗೊಂತೀರೋ ಅಯ್ಯೋ ಬಸ್ಸಪ್ಪ ಅಂತ ಬಸ್ಸಿಗೆ ಹೊಡೋಗ್ತಾ ಇರ್ತೀರ. ನಿಮ್ಮ ಗಮನ ಅಲ್ಲಿರೋ ಜನರ ಗಮನ ಏನಿರುತ್ತೆ, ಓ ಎಲ್ಲ ಹೊರಟ್ರಿ ಇವರು ಬಸ್ ಹಿಂಗೆ ಬ್ಯಾಗ್ ತಗ್ಲಾಕೊಂಡು ಅಂತ ಅಲ್ಲಿರೋ ಅಕ್ಕಪಕ್ಕ ಮಾತಾಡ್ತಾರೆ. ಅದು ಯಾವುದನ್ನು ಕಿವಿಗೆ ಹಾಕೋಬೇಡಿ. ಇದೆಲ್ಲ ನಡೀತಾ ಇದೆ ಅಂತ ನನಗೆ ಗೊತ್ತಿದೆ, ಎಲ್ಲ ಹೇಳಿ ಅದು ಬೇಡ ಹೆಸರುಗಳು ಹೇಳೋದು, ಇವೆಲ್ಲ ನಡೀತಾ ಇದೆ. ಇದನ್ನ ಯಾವುದನ್ನು ಯಾರನ್ನು ಕಿವಿಗೆ ಹಾಕೋಬೇಡಿ. ನಿಮ್ಮ ಸಾಧನೆ ಗುರುತಿಸಿ. ಅವರು ಅಷ್ಟು ಜನ ಹಾಡ್ಕೊಂಡಿರೋರು ನಿಮ್ಮನ್ನೇ ಗುರುತಿಸಿ, ಅಪ್ಪ ಅವರೆಲ್ಲ ಹೋಗ್ತಿದ್ರಲ್ವಾ, ಈಗ ನೋಡು ಹೆಂಗಾದ್ರಲ್ವಾ, ನಾವು ಆಡ್ಕೊಂಡು ಇಲ್ಲೇ ಇದ್ದೀವಿ ಅಂತ ಅವ್ರಿಗೆ ಫೀಲ್ ಆಗಬೇಕು. ಅಲ್ಲಿವರೆಗೂ ನೀವೇನು ಮಾತಾಡಬೇಡಿ, ಸೈಲೆಂಟೇ ಇರಿ. ಸೈಲೆನ್ಸೇ ನಿಮ್ಗೆ ಇದು ಶಕ್ತಿ. ಅದು ಸೈಲೆಂಟಾಗಿ ಇದ್ಬಿಡಿ. ಅವ್ರಿಗೆ ಏನಾರ ಅಂದ್ಕೊಳ್ಳಿ, ನಿಮ್ಮ ಕೆಲಸ ಅದನ್ನ ಮಾಡಿ ತೋರಿಸ್ಬೇಕು. ತೋರಿಸ್ತೀರಾ ಕೂಡ. ನನ್ನ ಹತ್ರ ಬಂದು ನಾನು ಹಂಗೆ ಅಂತೂ ಕಳಿಸಲ್ಲ, ನಿಮ್ಮನ್ನು ನಾನು ಇಟ್ಕೊಂಡೇ ಇರ್ತೀನಿ. ನೀವು ಇಂಪ್ರೂವ್ ಆಗೋದು ನಾನು ಗುರುತಿಸ್ತಿದ್ದೀನಿ ಅಂತ ಹೇಳಿದ್ರೆ ಗುರುತಿಸಿ ಪ್ರತಿದಿನವೂ ನಿಮ್ಮನ್ನು ನಾನು ನೋಡ್ತಾನೆ ಇರ್ತೀನಿ. ನಾನು ನೋಡಿಲ್ಲ, ನಮ್ಮದೇ ಒಂದು ಟೀಮ್ ಇದೆ, ಇವ್ರು ಮೇಡಮ್ ಇವ್ರ ಹತ್ರ ಹಿಂಗೆ ಇಲ್ಲಿ ನಡೀತಾ ಇದೆ, ಕೆಲಸ ಆಗ್ತಾ ಇದೆಯೋ ಇಲ್ವಾ ಅನ್ನೋ ಪ್ರತಿಯೊಂದು ಗಮನಿಸಿ ನನಗೆ ಹೇಳ್ತಾರೆ. ಓಕೆನಾ? ನೀವು ಯಾರನ್ನು ಯಾರ ಮಾತು ಕಿವಿಗೊಡದೆ, ನಿಮ್ಮ ಗುರಿ ಏನು, ನಾನು ಬರ್ತೀನಿ ಕ್ಲಾಸಿಗೆ ಕಲಿತಾ ಇದ್ದೀನಿ, ನಾನು ಮುಂದೆ ನಾನು ಒಂದು ಅಚೀವ್ ಮಾಡ್ತೀನಿ, ಒಂದು ಬೋಟಿಗೆ ಮಾಡ್ಕೋಬೇಕು ಅನ್ನೋದೇ ನಿಮ್ಮ ಗುರಿ ಆಗಿರಬೇಕು. ಓಕೆ, ಅದಾದಮೇಲೆ ಓಕೆನಾ, ನೆಕ್ಸ್ಟ್ ಬ್ರಾಂಡ್ ಓಪನ್ ಆದಮೇಲೆ ಇ-ಕಾಮರ್ಸು ಅಂದರೆ ನಾವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಮಾಡಿರೋ ಬ್ಲೌಸ್ನ ಹೇಗೆ ಸೇಲ್ ಮಾಡಬೇಕು, ಇದನ್ನೇ ನಾನು ಹೇಳಿದ್ದು. ಗುರುತಿಸ್ತೀವಿ, ಡೌನ್ ಆದಮೇಲೆ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಇನ್ಮೇಲೆ. ಇದೇನೆ ಅಕಸ್ಮಾತ್ ನಿಮ್ದು ಹಳ್ಳಿ, ನಮ್ಮ ಸೌಂದರ್ಯ ಆಗಿರ್ಬೋದು, ಮತ್ತೊಬ್ರು ಹಳ್ಳಿಯಿಂದ ಬರ್ತಾರೆ, ಮ್ಯಾಮ್ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಹೊಲಿಸಲ್ಲ ಮ್ಯಾಮ್, ನಾವೇನು ಮಾಡಬೇಕು? ತಲೆ ಕೆಡಿಸ್ಕೊಬೇಡಕ್ಕಲ್ಲ. ಹಂಗಿಲ್ಲ ಅಂದಾಗ ನೀನು ಚೆನ್ನಾಗಿ ಹೊಲಿತಾ ಇರ್ತೀಯ, ನಿನ್ನೊಂದು ಗುರ್ಸಕ್ಕೆ 1000 ಜನ ಇರ್ತಾರೆ. ಅಲ್ಲಿಲ್ಲ ಅಂದ್ರೆ ಏನಂತೆ, ಹೊರಗಡೆ ಇರ್ತಾರೆ. ಅವ್ರನ್ನ ಹೆಂಗೆ ಗುರುತಿಸ್ಬೇಕು? ನೀನು ಹಾಕಿರೋ ಬ್ಲೌಸ್ಗಳನ್ನ ಅದನ್ನ ಹೇಗೆ ಮಾಡಬೇಕು, ಅದನ್ನ ಇದರಲ್ಲಿ ಹೆಂಗೆ ಸೇಲ್ ಮಾಡಬೇಕು ಅನ್ನೋದೆಲ್ಲ ಪೂರ್ತಿ ನಾನು ಹೇಳ್ಕೊಡ್ತೀವಿ. ಅದನ್ನು ಸೇಲ್ ಮಾಡಿಸೋ ಥರ ನಾವು ಮಾಡ್ತೀವಿ. ಇದು ನಮ್ಮ ಕ್ಲಾಸಲ್ಲಿ ಮೇಯ್ನು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ಇದಕ್ಕೆ ನೀವೆಲ್ಲ ಫೀಸ್ ಕೊಡ್ತಾ ಇದ್ದೀರಾ ಅವೇನ್ರಪ್ಪ? ಆಕ್ಚುಲಿ ಫೀಸು ಕಮ್ಮಿನೇ, ನಿಜ ಹೇಳ್ಬೇಕು ಅಂದ್ರೆ. ಇದನ್ನೆಲ್ಲ ನನ್ನ ಸ್ಟೂಡೆಂಟ್ ಕಂಡ ಆಕ್ಚುಲಿ ನಾನು ಇಲ್ಲಿ ಸೇರ್ಕೊಳ್ಳೋದಕ್ಕೆ ಕಾರಣನೇ ಇದು. ನಾನು ಅದೇ ವಿಡಿಯೋ ನೋಡಿದಾಗ ನಾನು ಎಲ್ಲ ಕಡೆ ಕೇಳ್ಕೊಂಬಂದಾಗ ಸೇಮ್ ಇಷ್ಟೇ ಇದ್ದಿದ್ದು. ಇನ್ನು ಎಷ್ಟೇ ಹೇಳ್ಕೊಡ್ತೀವಿ ಅಂತ ಹೇಳಿದ್ದು. ಆದರೆ ಫೀಸು ತುಂಬ ಜಾಸ್ತಿ ಇತ್ತು. ನಾನು ಎಲ್ಲ ಕಡೆ ಸೇಮ್ ಇದೆ ಅಲ್ವಾ, ಎಲ್ಲ ಕಡೆ ನಾನು ಕೇಳ್ಕೊಂಬಂದಿದ್ದು, ಅದಕ್ಕೆ ಇಷ್ಟೊಂದು ಫೀಸ್ ಕಟ್ಟಬೇಕಾ, ನಮ್ಗೆ ಇಲ್ಲೇ ಮನೆ ಹತ್ರದಲ್ಲೇ ಇದೆಯಲ್ಲ ಅಂತ ಮೇನ್ ರೀಸನ್ ಅದೇ. 1 lakh ಮೇಲೆ ಇರುತ್ತೆ ಫೀಸು. 1,50,000 ತುಂಬ ಜಾಸ್ತಿನೇ ಇತ್ತು ವಿತೌಟ್ ಮೆಟೀರಿಯಲ್. ಹೌದು ಹೌದು, 1 ಲಕ್ಷ 1.5 ಲಕ್ಷ ಇಷ್ಟಕ್ಕೆಲ್ಲ ತುಂಬಾ ಇದೆ. ನೀವು ಹಳ್ಳಿಯಿಂದ ಬಂದಿರೋ ನನ್ನ ಸ್ಟೂಡೆಂಟ್ ನಮ್ಮ ಹತ್ರನೇ ಫೀಸ್ಗಳು ತಗೊಂಡ್ರೆ ನಿಮ್ಗೆ ಅದು ಫೀಲ್ ಆಗ್ತಾ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಇದು ಆ್ಯಕ್ಚುಲಿ 1 ಲಕ್ಷ ನನಗೆ ಈ ಪೂರ್ತಿ ಕೋರ್ಸು ನಂತರ ಇದು ಮಾಡಬೇಕು ಅಂದರೆ 2 ಲಕ್ಷ ಅಂತೂ ಹಾಗೆ ಆಗುತ್ತೆ. ಅದರಲ್ಲಿ ನಾನು ಇಷ್ಟರಲ್ಲಿ ಎಷ್ಟು % ಕಮ್ಮಿ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಬಟ್ ನನ್ನ ಉದ್ದೇಶ ಏನಿಲ್ಲ, ಕಲೀಲಿ. ಎಲ್ಲ ಬಡವರಷ್ಟು ಬರೀ ಶ್ರೀಮಂತರುಗಳೇ ದುಡ್ಡಿರೋರೇ ಕಲ್ತ್ಕೊಂಡು ಶ್ರೀಮಂತರು ಮಾಡೋದಲ್ಲ, ಬಡವ್ರನ್ನ ಶ್ರೀಮಂತರು ಮಾಡೋದಿದೆಯಲ್ಲ, ಅದ್ರ ಖುಷಿನೇ ಬೇರೆ. ಬಂದಾಗ ಏನಾಗುತ್ತೆ, ಆದ್ರೂ ನೀವು 10 ಜನ ಆ ಥರನ ಬೆಳೆಸ್ತಾ ಹೋಗ್ತೀರಾ. ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಇರೋರೆ ನೀವು ಬಂದಿರೋದು, ನಿಮ್ಮ ಮೈಂಡ್ ಸೆಟ್ ಇರೋರೆ ನಿಮ್ಮ ಕಸ್ಟಮರ್ಗಳು ಸಿಗೋದು ಕಷ್ಟ ಎಲ್ಲ. ಹಾಗಾಗಿ ನೀವು ಕೂಡ ಬೆಳೀತಾ ಹೋಗ್ತೀರಾ. ಓಕೆ, ಅಷ್ಟೇ. ಹೌದು, ಹೇಳಿದಲ್ವಾ, ನೀವು ಇಷ್ಟೆಲ್ಲ ಫೀಸ್ ಕೊಟ್ಟು ಕಲಿತೀರ, ನಮ್ಮ ಕಡೆಯಿಂದ ಏನಾರು ಒಂದು ಕೊಡಬೇಕಲ್ಲ. ಇಷ್ಟೆಲ್ಲ ಕೊಟ್ಟಿದ್ವಿ, ಆದ್ರೂ ಏನಾರು ಒಂದು ಫ್ರೀ ಕೊಡ್ಬೇಕಲ್ಲ. ಏನು ಕೊಡೋದು? ಎಂಬ್ರಾಯ್ಡ್ರಿ ಎಲ್ಲ ಕ್ಲಾಸ್ ಶುರು ಆಗ್ಬಿಟ್ಟಿದೆ. ಎಂಬ್ರಾಯ್ಡ್ರಿ ಕ್ಲಾಸು ಅಂದರೆ ಪೋರ್ಟ್ಫೋಲಿಯೋ, ನಮ್ಮದೇ ಆದ ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದಿಲ್ಲ. ಇವತ್ತಿಂದ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ. ನಿಮ್ಮದೇ ಆದ ಒಂದು ಒಳ್ಳೆಯ ನೇಮ್ ಕೊಡು. ನೀವು ಮಾಡೋ ಪ್ರತಿ ಒಂದು ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ನೀವೇ ಓನ್ ಏನು ಕ್ರಿಯೇಟ್ ಮಾಡ್ತೀರಾ ಅದೆಲ್ಲವೂ ನಿಮ್ಮ ಚಾನಲಲ್ಲಿ ಹೋಗ್ತಾ ಹೋಗುತ್ತೆ. ಈ 4 ತಿಂಗಳು ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತಾರೆ ನಿಮ್ಮ ಚಾನಲ್. ಅದರಲ್ಲೂ ನೋಡೋರು ಯಾರು? ನಿಮ್ಗೆ ಆಗದೆ ಇರೋರೇ ಜಾಸ್ತಿ ನೋಡೋದು. ಇದು ವಿಡಿಯೋದಲ್ಲಿ ಹೋಗುತ್ತೆ. ಹೌದು, ಚೆನ್ನಾಗಿರೋರು ಅಯ್ಯೋ ಏನೋ ಮಾಡ್ತಾ ಇದಾರೆ, ಒಳ್ಳೇದಾಗಲಿ ಸಾಕು ಅಂತಾರೆ, ಕೈ ಬಿಟ್ಬಿಡ್ತಾರೆ. ನೋಡೋದೇ ಅದು. ನಿಮ್ಗೆ ಆಗದೆ ಇರೋರು ಚೆನ್ನಾಗಿ ನೋಡ್ತಿರ್ತಾರ, ಅಯ್ಯೋ ಇವ್ಳು ಹಿಂಗೆ ಬೆಳೀತಾ ಇದ್ದಾಳ ಅಂತೇಳಿ ಕಾಲಿಲಕ್ಕೂ ತುಂಬ ಜನ ನೋಡ್ತಾರೆ. ಅವು ಯಾವಾಗೂ ತಲೆ ಕೆಡಿಸ್ಕೋಬೇಡಿ. ನಿಮ್ಗೊಂಥರ ಏನೋ ಸೈಲೆನ್ಸ್ ಬರಬೇಕು. ನಿಮ್ಮ ಗುರಿ ಯಾರು ಏನೇ ಅಂದ್ಕೊಳ್ಳಿ, ನಿಮ್ಮ ಗುರಿ ನೀಟಾಗಿ ಇರಬೇಕು. ನನ್ನ ಕ್ಲಾಸ್ ಆಯಿತು, ನನ್ನ ಡಿಸೈನ್ ಇರೋದು, ನಾವು ಹೊಸದಾಗಿರೋ ಡಿಸೈನ್ ಕ್ರಿಯೇಟ್ ಮಾಡಬೇಕು. ನಮ್ಮ 4 ತಿಂಗಳಾದ್ಮೇಲೆ ಇಷ್ಟು 4 ತಿಂಗಳು ಬೇಡಬೇಕಂಡ್ರು. ಆ 1 ತಿಂಗಳಲ್ಲೇ ನಿಮ್ಮ ಡೆವಲಪ್ಮೆಂಟ್ ಗೊತ್ತಾಗುತ್ತೆ. 1 ತಿಂಗಳಲ್ಲಿ ನೀವು ಹಾಕಿ ಚಾನಲ್ಗಳಿಗೆ ಹಾಕಿ ನೀವು ಹೊಲಿತಿರೋ ಬ್ಲೌಸ್ಗಳೆಲ್ಲ ಹಾಕ್ತಾ ಇದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮನ್ನು ಯಾರು ದ್ವೇಷ ಮಾಡ್ತಾ ಇರ್ತಾರೋ ಅವ್ರು ನಿಮ್ಮನ್ನ ಪ್ರೀತಿಸೋಕೆ ಶುರು ಮಾಡ್ತಾರೆ. ಅದಕ್ಕಿಂತ ಬೇಕಾ?
ಅಲ್ಲ ಅದಕ್ಕಿಂತ ಬೇಕಾ? ಇಲ್ಲ ಅಲ್ಲ. ಆಗ ಮನೆಯವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಜನಗಳು ಮನೆಯಲ್ಲಿ ಸಪೋರ್ಟ್ ಇಲ್ಲ, ಹಿಂಸೆ ಮಾಡಿಕೊಂಡು ಫೋರ್ಸ್ ಮಾಡಿ ನೀವು ಇಲ್ಲಿಗೆ ಬಂದಿದ್ದೀರಾ, ನಂಗೆ ಚೆನ್ನಾಗಿ ಗೊತ್ತು. ಮನೆಯವ್ರು ಸಪೋರ್ಟ್ ಮಾಡ್ತಾರೆ. ಮನೆಯವ್ರು ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಹೇಳಿ ನೋಡೋಣ. ನೀವೇನು ಇಷ್ಟು ದುಡ್ಡು ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡ್ತಾರಲ್ಲ ಅಂತೇಳಿ ಮಾಡಿರ್ತಾರೆ. ನೀವು ಸಾಧನೆ ಮಾಡಿ ತೋರಿಸಿದಾಗ ಪರವಾಗಿಲ್ಲಪ್ಪ ಮಾಡ್ತಾರೆ ಇವರು ಅಂತೇಳಿ ನಿಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಇವ್ರಿಗೆ ಏನೋ ಆಗಲ್ಲ ಅಂದವರು ಅವರೇ ನಿಮಗೆ ಪೂರ್ತಿ ಸಪೋರ್ಟ್ ಖಂಡಿತವಾಗ್ಲೂ ಕೊಡ್ತಾರೆ. ಇದು ಹಾಗೇ ಆಗುತ್ತೆ, ಯಾರೂ ತಲೆ ಕೆಡಿಸ್ಕೋಬೇಡಿ. ಅವರು ನಿಮ್ಮ ಹತ್ರನೇ ಇದ್ದು ಎಲ್ಲವನ್ನೂ ನಿಮ್ಗೆ ಸಪೋರ್ಟ್ ಮಾಡಿಕೊಂಡು ನೀವು ಎತ್ತರ ಬೆಳಕ್ಕೆ ಅವ್ರಿಗೂ ಕಾರಣ ಆಗ್ತಾರೆ. ಓಕೆನಾ? ನೆಕ್ಸ್ಟ್ ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಬಾಡಿ ಮೆಜರ್ಮೆಂಟ್ ಚಾರ್ಟ್. ನಾನು ನಿಮ್ಗೆ ಆಲ್ರೆಡಿ ಕೊಡ್ತೀನಿ ಅಂತ ಹೇಳಿದ್ವಿ. ಸ್ಟಾರ್ಟಿಂಗಲ್ಲೇ ಮಂಡೇನೇ ಬರುತ್ತೆ ನಿಮಗೆ. ಆ ಚಾರ್ಟ್ ಇಟ್ಕೊಂಡ್ರೆ ಸಾಕು. ಅವರು 27 ಆದರೂ ಇಟ್ಕೊಳ್ಳಿ, 20 ಇಟ್ಕೊಂಡು 45+ ನಿಮಗೆ ಬಾಡಿ ಮೆಜರ್ಮೆಂಟು ಫಸ್ಟ್ನೇ ತಿಂಗಳಲ್ಲೇ ಬಂದೋಗುತ್ತೆ. ಮೊದಲನೇ ದಿನನೇ ನಿಮಗೆ ಚಾರ್ಟ್ ಬಂದ್ಬಿಡುತ್ತೆ. ಆ ಚಾರ್ಟ್ ನೋಡ್ಕೊಂಡ್ರೆ ಸಾಕು, ನಿಮ್ಮ ಸೈಜ್ ಹೋಗ್ಬೇಕಾದ್ರೆ ಎಲ್ಲ ಸೈಜು ಬಂದೋಗುತ್ತೆ. ಅಷ್ಟಕ್ಕೆ ಸುಮ್ಮನೆ ಆಗ್ತೀನಾ? ಇಲ್ಲ, ಎಲ್ಲ ಸೈಜು ಹೊಲಿಬೇಕು, ಎಲ್ಲ ಥರ ಡಿಸೈನು ಹೊಲಿಬೇಕು. ಒಂದೊಂದು ಡಿಸೈನು ಒಂದೊಂದು ಸೈಜಲ್ಲಿ ಹೊಲಿಬೇಕು. ಓಕೆನಾ? ಅದಾದಮೇಲೆ ನಿಮಗೆ ಸೈಜ್ ವೈಸ್ ಬಂದು ನಿಮ್ಮ ಗಾರ್ಮೆಂಟ್ಸ್ ಇರಲ್ಲ, XL, XXL, L ಸೈಜು, M ಸೈಜ್ ಅಂದ್ರೇನು, ಯಾವ ಸೈಜ್ ಇರುತ್ತೆ ಅದೆಲ್ಲ ನಾಲೆಡ್ಜು ಹೇಳ್ಕೊಡ್ತೀವಿ. ಅದೆಲ್ಲ ನೀವು ಓದ್ಕೊಟ್ಟು ನಿಮ್ಮದು ರೆಡಿಮೇಡ್ ಗಾರ್ಮೆಂಟ್ಸ್ ಥರ ಹಾಕಬೇಕು. ಆ ಥರ ಮಾಡೋ ಪ್ಲಾನಿಂಗ್ ಇತ್ತು ಅಂದರೆ ಖಂಡಿತವಾಗ್ಲೂ ನಾವು ಮಾಡ್ಬೋದು. ಆಯ್ತಾ? ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಮನಸ್ಸು ಮಾಡಬೇಕು, ಒಂದು ಹೆಜ್ಜೆ ಇಡಬೇಕಷ್ಟೇ. ದೇವ್ರು ಒಂದು ಹೆಜ್ಜೆ ಇಟ್ಟರೆ ಸಾಕು, ದೇವ್ರು 10 ಹೆಜ್ಜೆ ಇಡ್ತಾನಂತೆ, ಆಶೀರ್ವಾದ ಮಾಡ್ತಾರಂತೆ. ಆ ರೀತಿ ಹೆಣ್ಮಕ್ಳು ಮುಂದೆ ಬರಲೇಬೇಕು. ನೆಕ್ಸ್ಟು ಕಸ್ಟಮರ್ನ ಆರ್ಡರ್ ತೆಗೆದುಕೊಳ್ಳೋದು ಹೇಗೆ, ಅದನ್ನು ಬಿಲ್ ಮಾಡೋದು ಹೇಗೆ, ಅದು ಅದೇ ಮೇಯ್ನು. ಆರ್ಡರ್ಗಳು ಬಂದಾಗ ಆರ್ಡರ್ನ ಹೇಗೆ ತೊಗೋಬೇಕು, ಅದನ್ನು ಬಿಲ್ ಹೆಂಗೆ ಬರ್ಕೋಬೇಕು. ಸುಮ್ಮನೆ ನೀವೇನು ಮಾಡ್ತೀರಾ, ಒಂದು ಬುಕ್ಸ್ ತೊಗೊತೀರಾ, ಅವ್ರ ಹೆಸರು ಬರೀತೀರಾ, ಅವ್ರ ಅಡ್ರೆಸ್ ಮೆಜರ್ಮೆಂಟ್ ಸರಿಯಾಗಿ ಹಾಕಿರಲ್ಲ, ಏನೋ ಒಂದು ಮಾಡಿಬಿಟ್ಬಿಡ್ತೀರಾ. ಅಲ್ಲ, ಆರ್ಡರ್ ತೊಗೊಂಡಾಗ ಬಿಲ್ಲಿಂಗ್ ಹೇಗೆ ಮಾಡಬೇಕು, ಅವ್ರಿಗೆ ಅದು ವಾಪಸ್ ಕೊಡಬೇಕು, ಅವ್ರ ಕಲರ್ ಹೆಂಗೆ ಗಂಟಿಸ್ಬೇಕು ಅನ್ನೋ ಪ್ರತಿಯೊಂದನ್ನು ಬರ್ತಾ ಹೋಗುತ್ತೆ. ಆಮೇಲೆ ಹೇಳಿದೆ ನಿಮ್ಮದೇ ಆದ ಬೇಸಿಕ್ ಚಾನಲ್, ಇದನ್ನ ಚಾನಲ್ ಓಪನ್ ಮಾಡ್ಕೊಡ್ತೀವಿ ಅಂತ. ಓಪನ್ ಮಾಡಿಕೊಟ್ರೆ ಸಾಕಾ? ವಿಡಿಯೋ ಮಾಡಿ ಹಾಕೋದು ತಾನೆ. ಅದನ್ನ ಎಡಿಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀವಿ, ಬೇಸಿಕ್ಕು. ಅದನ್ನ ಹೇಗೆ ಎಡಿಟಿಂಗ್ ಮಾಡಬೇಕು, ನೀವು ಮಾಡಿರೋ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಿಮಗೆ ಕಲಿಸ್ತೀವಿ. ಅದನ್ನ ನಾವು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀವಿ. ನಾನು ಬ್ಲೌಸ್ ಕಟಿಂಗ್ ಸುಮ್ಮನೆ ನಾನು ನಿಂತ್ಕೊಂಡಿರೋದು, ಎಲ್ಲ ಮಾಡೋದು ನೀವೇ. ಬೇರೆ ಕಡೆ ಮಾಡ್ತಾರೆ, ಅವರೇ ಕಟ್ ಮಾಡಿಕೊಡ್ತಾರೆ. ನಮ್ಗೆ ಹಂಗೆಲ್ಲ ಇಲ್ಲ, ನೀವೇ ಮಾಡಬೇಕು. ಹೇಳೋಳು ನಾನಾಗಿರ್ತೀನಿ, ಕಲಿಯೋರು ನೀವೇ, ಪ್ರತಿಯೊಂದು ನೀವೇ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಅದೇ ಯೂಟ್ಯೂಬ್ದು ಚಾನಲ್ ಎಡಿಟಿಂಗ್ ಎಲ್ಲ ಕಲಿಸ್ಕೊಡ್ತೀವಿ. ಅದನ್ನು ಹೇಗೆ ಬೆಳೆಸ್ಬೇಕು ಅನ್ನೋದು ಕೂಡ ನಮ್ಮ ಕೈಯಲ್ಲಿ ಬಂದೋಗುತ್ತೆ. ಓಕೆ, ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನಲ್ಲಿ ನಿಮ್ಮ ಕಲೆಯೇ ನಿಮ್ಮ ಶಕ್ತಿ. ನಿಮ್ಮಲ್ಲಿ ತಲೆಯಲ್ಲಿ ಏನಿರುತ್ತೋ, ನೀವು ಕಲೆ ಏನು ಕಲ್ತಿದ್ರೋ ಅದು ನಿಮ್ಮ ಶಕ್ತಿಯಾಗಿರುತ್ತೆ. ನಿಮ್ಮ ಶಕ್ತಿಯೇ ನಿಮ್ಮ ಸಂಪತ್ತು. ಓಕೆ, ಹೇಳಿ. ನಮ್ಮ ಶಕ್ತಿಯೇ ನಮ್ಮ ಸಂಪತ್ತು. ವೆರಿ 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 ಗುಡ್. ನೀವು ಏನು ಕಲ್ತಿರ್ತೀರಾ, ನಿಮ್ಮ ವಿದ್ಯೆ ಏನಿರುತ್ತಲ್ಲ ಅದು ನಿಮ್ಮ ದೊಡ್ಡ ಶಕ್ತಿ. ಓಕೆ, ನೀವು ಇದನ್ನ ಯಾರು ಕದಿಯಕ್ಕಾಗಲ್ಲ. ಈ ವಿದ್ಯೆನ ಯಾರಾದ್ರೂ ಕದಿಯಕ್ಕಾಗತ್ತಾ? ಸಾಧ್ಯನೇ. ನೀವು ಇರೋವರೆಗೂ ನಿಮ್ಮ ಹತ್ರ ವಿದ್ಯೆ ಇರುತ್ತೆ, ಆ ವಿದ್ಯೆ ಕಡೆಯವರೆಗೂ ಇರುತ್ತೆ. ನೀವು ಮಾಡ್ತಾ ಹೋಗ್ತೀರಾ. ನಿಮಗೆ ಸಾಕಾಯ್ತಾ? ನಿಮ್ಮಲ್ಲಿ ಎನರ್ಜಿ ಸ್ವಲ್ಪ ಕಮ್ಮಿ ಆಯ್ತಾ? ವಯಸ್ಸಾಗ್ತಾ ಹೋಗುತ್ತೆ, ಎನರ್ಜಿ ಕಮ್ಮಿ ಆಗುತ್ತಾ? ನೀವು 10 ಜನಕ್ಕೆ ಕಟಿಂಗ್ ಮಾಡ್ಕೊಡಿ, ಅವ್ರು ಸ್ಟಿಚಿಂಗ್ ಮಾಡ್ತಾರೆ, ಹಾಗೂ ಸಾಕಾಯ್ತಾ? ಕಟಿಂಗ್ ಒಬ್ಬರು ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಿ. ನೀವು ಹೊಲಿಯೋರಲ್ಲ, ನೀವು ಡಿಸೈನರು. ಡಿಸೈನ್ ಕ್ರಿಯೇಟ್ ಮಾಡ್ಕೊಡಿ, ಹೊಲಿಯೋಕ್ಕೆ 4-5 ಜನ ಟೈಲರ್ನ ಇಟ್ಕೊಡಿ. ಮ್ಯಾಮ್ ಒಂದೇ ಸಲ ಆಗುತ್ತಾ? ಆಗಲ್ಲ, ಹಂತವಾಗಿ ಆಗುತ್ತೆ. ಅದು ಮಾಡ್ತೀರಾ ಕೂಡ. ನಿಮ್ಮ ಹತ್ರ 10 ಜನ ಕೆಲಸ ಮಾಡೋ ಥರ ಆಗಬೇಕು, ಆಗ್ತಾರೆ ಕೂಡ. ಓಕೆ, ಹಂಗೆ ಮಾಡಬೇಕು. ಅದೇ ನಿಮ್ಮ ಕಲೆಯೇ ನಿಮ್ಮ ಶಕ್ತಿ. ಅಂದರೆ ನಿಮ್ಮಲ್ಲಿ ಏನು ಕಲೆ ಇರುತ್ತೋ ಅದೇ ನಿಮ್ಮ ಶಕ್ತಿ. ನಿಮ್ಮ ಶಕ್ತಿಯೇ ನಿಮ್ಮ ಸಂಪತ್ತು. ನಿಮ್ಮಲ್ಲಿ ಆ ಶಕ್ತಿ ಇತ್ತು ಅಂದರೆ ಸಂಪತ್ತು ತಾನಾಗಿನೇ ಬರುತ್ತೆ. ಇದು ಇವತ್ತಿನ ಕ್ಲಾಸು. ಓಕೆನಾ? ಇವತ್ತಿನ ಕ್ಲಾಸು. ಆಮೇಲೆ ಡಿಸೈನ್ ತೋರಿಸ್ತಿಲ್ಲ, ನಾವೆಲ್ಲ ನೋಡ್ಬಿಟ್ಟಿದ್ದೀವಿ ಅಂತಾರೆ. ಯೂಟ್ಯೂಬರಿಗೆ ತೋರಿಸೋಣ, ವೆಯ್ಟ್ ಮಾಡ್ತಾ ಇದ್ದಾರೆ ಡಿಸೈನ್ಸ್ ಎಲ್ಲ. ಓಕೆ, ನಮ್ಮ ಕ್ಲಾಸಲ್ಲಿ ನಾಳೆಯಿಂದ 1ರಿಂದ 1 ಶುರುವಾಗುತ್ತೆ. ಇದು ಏನು ತೋರಿಸ್ತೀವೋ ಅದರ 10ರಷ್ಟು ನಮ್ಮ ಕ್ಲಾಸಲ್ಲಿ ಇರ್ತಾ ಹೋಗುತ್ತೆ. ಈ ಡಿಸೈನ್ ಎಲ್ಲ ಬರ್ತಾ ಹೋಗುತ್ತೆ. ಅಕಸ್ಮಾತ್ ಯಾರಾದರೂ ಸೇರ್ಕೋಬೇಕು ಅಂದರೆ ಕೇಳಿ, PDF ಕಳಿಸ್ಕೊಡ್ತೀನಿ. ನಿಧಾನಕ್ಕೆ ನೋಡಿ ಕುತ್ಕೊಂಡು. ಓಕೆ, ಈಗ ಒಂಚೂರು ಟೈಮ್ ಆಗಿದೆ ಅನ್ನೋ ಕಾರಣಕ್ಕೆ ಓಡಿಸ್ತಾ ಇದ್ದೀವಿ. ಓಕೆ, ಇಷ್ಟೆಲ್ಲ ಡಿಸೈನ್ ಬರುತ್ತೆ. 1 ತಿಂಗಳು ಕೋರ್ಸಲ್ಲಿ 25 ಡಿಸೈನ್ನ ಮುಗಿಸ್ತೀವಿ. ನಾವು ಅನ್ಬೋದು, ಮ್ಯಾಮ್ 25 ಮುಗ್ಸೋಕ್ಕಾಗತ್ತಾ? ನಾನು ನಿಮಗೆ ಕೇಳ್ತಾ ಇರೋದು. ಹೆಂಗಾಗತ್ತೆ? ನೀವು ಹೇಳ್ಬಿಟ್ರಿ ಹೆಂಗಾರು ಆಗತ್ತೆ ಅಂದ್ರೆ ನೀವಿದ್ದೀರಲ್ಲ. ಆಯ್ತು,
ಅದು ಮುಗಿಸ್ತೀವಿ, ನಾವು ಬಿಡಲ್ಲ. ಪ್ರತಿದಿನ ಒಂದು ಕಟಿಂಗು ಒಂದು ಸ್ಟಿಚಿಂಗ್ ನಡೀತಾನೆ ಇರುತ್ತೆ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ನೆಕ್ಸ್ಟ್ ತಿಂಗಳಿಂದ ನ್ಯೂ ಡಿಸೈನ್ಸು. ಇದರಲ್ಲಿ ಏನಿರುತ್ತೋ ನಾನು ಮತ್ತೊಮ್ಮೆ ಹೇಳ್ತೀನಿ, ಇದರಲ್ಲಿ ಏನಿರುತ್ತೋ ಅದು 10ರಷ್ಟು ನೀವು ಡಿಸೈನ್ ಕ್ರಿಯೇಟ್ ಮಾಡಬೇಕು. ಇದು ಒಂದಲ್ಲ 10ರಷ್ಟು ನೀವು ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಈ ಡ್ರೆಸ್ ಬ್ಲೌಸು 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಇದು ಮುಗಿದ ತಕ್ಷಣ ನಿಮಗೆ ಎಕ್ಸಾಮ್ ಇಡ್ತೀನಿ. ಎಕ್ಸಾಮಲ್ಲಿ ಯಾವ ರೇಂಜ್ಗೆ ಯಾರ್ಯಾರು ಮಾರ್ಕ್ ತೆಗಿತೀರಾ ಅಂತೇಳಿ ನೋಡ್ತೀನಿ. ಅದ್ರಲ್ಲಿ ಮಾರ್ಕ್ಸ್ ಬಂದೇ ಬರ್ತೀರ, ಅಷ್ಟು ಕಾನ್ಫಿಡೆನ್ಸ್ ಅಂತ ನನಗಂತೂ ಇದೆ. ಹೇಳ್ಕೊಡೋದು ನಾನೇ ಆಗಿರ್ತೀನಿ. ಪ್ರತಿದಿನ ಯೂಟ್ಯೂಬ್ ಚಾನಲ್ ಆಗ್ತಾ ಇರ್ತೀವಿ, ಅವರು ಕೂಡ ನೋಡಿ ಅಲ್ಲಿ ಮಾರ್ಕ್ಸ್ ಆಗ್ತಾ ಇರಪ್ಪ. ನಾನು ಪ್ರತಿಯೊಂದು ಎಲ್ಲ ಚಾನಲಲ್ಲೂ ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲ ಚಾನಲ್ಗೂ ಸಪೋರ್ಟ್ ಮಾಡಿ. ಅವ್ರು ಏನು ಹೊಲಿತಾ ಇದ್ದಾರೆ ಅಂತ ನೋಡಿ ನೀವು. ಅವರು ಎಷ್ಟು ಹೊಲಿತಾರೆ ಅವಕ್ಕೆಲ್ಲ ನೀವು ಮಾರ್ಕ್ಸ್ ಕೊಡ್ರಂತೆ, ಓಕೆನಾ? ನೀವು ಟೀಚರ್ ಆಗಿರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು ಇಷ್ಟರಲ್ಲೇ ಅವ್ರದ್ದು 3/4% ಬಂದಿರುತ್ತೆ. ಇದೆಲ್ಲ ಅವರೇ ಕ್ರಿಯೇಟ್ ಮಾಡಬೇಕು, ನನಗೇನು ಕೆಲಸ ಇಲ್ಲ. ಇದು ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ಸಾಕು, ಇದೆಲ್ಲ ಬಟ್ಬಡ ಅಂತ ಹೊಲ್ಕೊಂಡು ಹೋಗ್ತಾರೆ ಡಿಸೈನ್ ಕ್ಲಾಸಲ್ಲಿ. ಇದು ಜಸ್ಟ್ ಒಂದು PDF ಅಷ್ಟೇ. PDF ಅಲ್ಲಿ ಏನಿದೆಯೋ ಅದು 10ರಷ್ಟು ನಮಗೆ ಬರ್ತಾ ಹೋಗುತ್ತೆ. ಇದು ಒಂದು ಡಿಸೈನ್ ಹೇಳ್ಕೊಟ್ರೆ ಸಾಕು, ಇವ್ರು ಹಿಂಗೆ 10 ಡಿಸೈನ್ನ ಕ್ರಿಯೇಟ್ ಮಾಡಬೇಕು, ಅದೆಲ್ಲ ಮಾಡಿ ತೋರಿಸ್ಬೇಕು. ಅಂದರೆ ಅಷ್ಟು ನೀವು ಹೊಲಿಯೋಕ್ಕಾಗಲಿಲ್ಲ, ಮಾಡೋ ಮೆಥಡ್ನ ನೀವು ತಿಳ್ಕೊಬೇಕು. ಒಂದು ಹೊಲಿತೀವಿ ಅಂದರೆ ಅದ್ರಲ್ಲಿ 10 ಹೆಂಗೆ ಹೊಲಿಬೋದು, ಆ ಡಿಸೈನ್ ಹಿಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ನೋಡ್ಸ್ಕೊಡ್ತಾ ಹೋಗ್ತೀನಿ. ಅದು ಡ್ರಾಯಿಂಗ್ ಸಮೇತ ಬರ್ತಾ ಹೋಗುತ್ತೆ. ಇಷ್ಟು ಡಿಸೈನ್ಸ್ ಆಗಿರುತ್ತೆ. ಇವಾಗ ತುಂಬ ಟ್ರೆಂಡಿಂಗ್ ಇರೋದು, ಅದು ಆಲ್ರೆಡಿ ಹೊಲ್ದಾಕಿದ್ದು, ನಾವು ಇದನ್ನು ನೋಡಿರಬೇಕು ಹೆಂಗೆ ಬಂದಿದೆ ಅಂತ. ಓಕೆ, ಇದೆಲ್ಲ ಡಿಸೈನ್ಸು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ, ಬರುತ್ತೆ ಕೂಡ. ಓಕೆ, ಗೌನ್ಗಳು, ಟ್ರೆಂಡಿಂಗ್ ಗೌನು. ಆಮೇಲೆ ಇನ್ನೂ ಒಂದು, ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ತೀವಲ್ವಾ, ಅದ್ರ ಜೊತೆಗೆ ಇದೆಲ್ಲ ನಾನು ಡ್ರೆಸ್ಗಳ್ದೆಲ್ಲ ಫೀಸ್ ತೊಗೊಂಡು ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಏನಿಲ್ಲ. ಇಷ್ಟು ಡಿಸೈನ್ಸ್ ಗೌನ್ಗಳೆಲ್ಲ ಬರುತ್ತಲ್ಲ, ಈ ಥರ ಟ್ರೆಂಡಿಂಗ್ ಗೌನು ಆದಷ್ಟು ಒಳ್ಳೆ ಫ್ಯಾಬ್ರಿಕ್ಕಲ್ಲೇ ಹೊಲಿರಿ. ಯಾಕೆ ಅಂತಂದರೆ ಇದು ನಿಮಗೆ ಯಾವ ರೀತಿ ಅಂತಂದರೆ ಇದನ್ನು ಬಾಡಿಗೆ ಕೊಡೋ ಥರ ಹೇಗೆ ಮಾಡಬೇಕು ಅನ್ನೋದು ನನ್ನ ಕಡೆಯಿಂದ ನಿಮಗೆ ಹೇಳ್ಕೊಡ್ತೀನಿ. ಏನು ಖುಷಿ ಆಗ್ಬಿಟ್ರಪ್ಪ. ಹೌದು, ನಾವು ಮಾಡಿರೋದು ಯಾವುದನ್ನು ವೇಸ್ಟ್ ಆಗಬಾರ್ದು. ಅದನ್ನು ನಾವು ಈಗ ಸ್ಟುಡಿಯೋಗಳಲ್ಲಿ ಅದನ್ನು ಇಲ್ಲೇ ಯಾಕೆ ಹೇಳೋಣ, ಲೈವಲ್ಲೇ ಹೇಳೋಣ, ಮಾಡಿ ತೋರಿಸೋಣ. ನಾವು ಮಾಡೋದು ಹೇಳ್ಬಾರ್ದಲ್ವಾ, ಅದು ಹೇಗೆ ಮಾಡಬೇಕು ಅಂತ ಮುಂದೆ ತೋರಿಸೋಣ. ಓಕೆ, ಅದಾದಮೇಲೆ ಎಂಬ್ರಾಯ್ಡ್ರಿ ಕ್ಲಾಸಲ್ಲಿ ಇವೆಲ್ಲ ಆಲ್ರೆಡಿ ನೀವು ಕಲಿತಾಗಿದೆ. ಆಲ್ರೆಡಿ ಕ್ಲಾಸ್ ಇದು ಲೇಟ್ ಆಗಿರೋದ್ರಿಂದ 15 ಡೇಸ್ ಮುಂಚೆ ನಾವು ಕ್ಲಾಸಸ್ ತೊಗೊಂಡಿದ್ವಿ. ಇದೆಲ್ಲ ಅವ್ರಿಗೆ ಆಲ್ರೆಡಿ ಕಲಿಸಿದ್ವಿ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಕಲಿಸ್ತಾ ಹೋಗ್ತೀವಿ. ಇಷ್ಟೆಲ್ಲ ಡಿಸೈನ್ಸ್ ಎಲ್ಲ ಎಂಬ್ರಾಯ್ಡ್ರಿ ಕ್ಲಾಸಲ್ಲಿ ಬರುತ್ತೆ. ಇನ್ನೂ ಬೇಸಿಕ್ ಹೇಳ್ಕೊಟ್ಟಿದ್ದಾರೆ, ಇದೆಲ್ಲ ಬರುತ್ತೆ. ಓಕೆ, ಇದೆಲ್ಲ ಸ್ಟಾರ್ಟಿಂಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ಈ ಫೀಸ್ ತೋರಿಸ್ಬಾರ್ದು, ಈ ಬ್ಯಾಚ್ಗೆ ಈ ಫೀಸ್ ಎಂಡ್ ಆಗುತ್ತೆ. ಇದನ್ನ ಇಲ್ಲಿ ಮಾಡೋಣ. ಈ ಬ್ಯಾಚ್ ಅವ್ರಿಗೆ ಎಲ್ಲ ನೀವು ಆಲ್ರೆಡಿ ನಾನು ಸ್ಟೂಡೆಂಟೇ ಇರೋದ್ರಿಂದ ನಾನು ಕಮ್ಮಿ ಮಾಡಿದ್ದು. ಹಾಗಾಗಿ ಇದೇನು ಗೊತ್ತಲ್ವಾ, ನೀವೆಲ್ಲ ಹಿಂಗೆ ಓಡಾಡ್ತಾ ಇದೆಯಲ್ಲ, ಆ ಥರ ನಿಮ್ಮ ಹೆಸರುಗಳು ಅಲ್ಲಿ ಬರಬೇಕು. ಎಲ್ಲೆಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮ್ಮ ಹೆಸರುಗಳು ಈ ರೀತಿ ಓಡಾಡ್ತಾ ಇರಬೇಕು. ಯಾವ ರೀತಿ ಒಳ್ಳೆ ರೀತಿಲಿ, ವಾವ್ ಇವ್ರ ಹತ್ರ ಬ್ಲೌಸ್ ಇಷ್ಟು ಚೆನ್ನಾಗಿ ಹೊಲಿತಾ ಇದ್ದಾರಾ, ಮೊನ್ನೆ ಹೊಲಿಸಿದೆ ಬರೋ, ಇಲ್ಲೆಲ್ಲ ಶೋಲ್ಡರ್ ಡ್ರಾಪ್ ಆಯಿತು, ಈಗ ನೋಡಿದ್ರೆ ಎಲ್ಲ ಹೊಲಿದು ಹಾಕ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಹೊಲಿಸಿದ್ದೀವಿ, ಯಾವಾಗ ಬರ್ತೀರಾ ಇವರು ಹೊಲಿಸ್ಬೇಕು ನಾವು ಅಂತ ನಾವು ಕಾಯ್ತಾ ಇದ್ದು ನಿಮ್ಮ ಹತ್ರ ಬಂದು ಹೊಲಿಸ್ಬೇಕು. ಅರ್ಥ ಆಯ್ತಲ್ವಾ? ಈ ರೀತಿ ನಿಮ್ಮ ಹೆಸರುಗಳು ಮುಂದೆ ಈ ಎತ್ತರಕ್ಕೆ ಬೆಳೀತಾ ಹೋಗ್ಬೇಕು. ಇದು ನನ್ನ ಆಸೆ. ಓಕೆನಾ?